ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಅವರವ್ರ ಪಾತ್ರಗಳು ಪ್ರವೀಣ್ ತೇಜ್ ಅವರಿರ್ಬೋದು, ಆಶಿಕಾ ಸಿನಿಮಾ ಚೆನ್ನಾಗಿ ಬಂದಿದೆ. ಮೆಡಿಕಲ್ ಥ್ರಿಲ್ಲರ್, ಫುಲ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ, ವಿತ್ ಎಲಿಮೆಂಟ್ಸ್ ಆಫ್ ಲವ್ ಟ್ರಯಾಂಗಲ್. ಆಮೇಲೆ ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡ್ತಾರೆ. ಇವಾಗ ಒಂದೇ ಒಂದು ಮೇನ್ ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನನಗೆ ಏನು ಇಷ್ಟ ಆಗಿದೆ ದ ಕ್ಲೈಮ್ಯಾಕ್ಸ್ ಸೀನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಸೀನ್. ಸೊ ಜಸ್ಟ್ ಲವ್ ದಿ ಕ್ಲೈಮ್ಯಾಕ್ಸ್ ಸೀನ್. PRK ಪ್ರೊಡಕ್ಷನ್ ಒಳ್ಳೆ ಕಂಟೆಂಟ್ ಬೇಸಿಸ್ ಸಿನಿಮಾಗಳು ಸೋಫರ್ ಬಂದಿದ್ದಾವೆ. ಬಟ್ ಇದು ಸ್ವಲ್ಪ ಸ್ಯಾಂಪಲ್ಸ್ ನೋಡಿದಾಗ ಡಿಫ್ರೆಂಟ್ ಜಾನ್ರ ಅನ್ಸುತ್ತೆ, ಜೊತೆಗೆ ಸ್ಟಫ್ ಇದೆ ಅನ್ಸುತ್ತೆ. ತುಂಬಾ ಇಂಟೆನ್ಸ್ ಏನೋ ಒಂದು ಇದೆ, ಸ್ಟಫ್ ಇಟ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಸೊ ಈ ತರ ಕಂಟೆಂಟ್ ಬೇಸಿಸ್ ಸಿನಿಮಾ ಮತ್ತೆ ನಿಮ್ಮ ಒಂದು ಉಸ್ತುವಾರಿ ಎಲ್ಲ ನಡೀತಾ ಇದೆ. ಎಷ್ಟು ಕಥೆಗಳು ಅಷ್ಟೇ ಇದೆ, ಇನ್ನೆಲ್ಲ ಫ್ರೆಶ್. ಸಿನಿಮಾ ಟೀಮು ಕೂಡ ಹೌದು ಅಷ್ಟೇ. ಇದೆಲ್ಲ ನಾವು ನಡೆಸ್ಕೊಂಡು ಹೋದ ಇದು ನಮ್ಮ ಸಂಸ್ಥೆಯಿಂದ. ಒಬ್ಬರಿಗೆ ಕತೆ ಕಲಿತು ನಿಮ್ಮ ಜೊತೆಗೆ ಸೇರಿ ಕೇಳ್ತಾರೆ ಕತೆ ಆಗ ಯೂಸ್ ಮಾಡುತ್ತೆ. ಇಬ್ರು ಕೇಳ್ತಾರೆ. ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಸಸ್ಪೆನ್ಸ್, ಕ್ರೈಮ್, ಥ್ರಿಲ್ಲರ್ ಬಗ್ಗೆನೇ ಜಾಸ್ತಿ ಮೂವೀಸ್ ಇದೆ ಕಂಪೇರ್ಡ್ ಟು ನೋಡಿದಾಗ. ಆ ಬೇಸ್ಡ್ ಮೇಬಿ ಐ ನೀಡ್ ಟು ಚೇಂಜ್. ಇವಾಗ ಒಂದು ಸಿನಿಮಾ ಮಾಡ್ಬೇಕನ್ನೋ ಎಕ್ಸ್ಪೆಕ್ಟ್ ಮಾಡ್ಬೋದಾಗ PRK ಪ್ರೊಡಕ್ಷನ್ ಕತೆ ಕೇಳ್ತಾ ಇದ್ದೀವಿ, ನೋಡ್ಬೇಕು, ಕೂಡ್ ಬರ್ಬೇಕಲ್ಲ ಎಲ್ಲದನ್ನು. ಸೊ ಹೋಪ್ಫುಲಿ ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ ನಾನು. ಆವಾಗ ನೋಡ್ಬೇಕಾದ್ರೆ ಟೈಮ್ ಕೂಡ್ ಬರಬೇಕು, ಕತೆ ಎಲ್ಲ ಸೆಟ್ ಆಗಬೇಕು. ಜಾಕಿ ಸಿನಿಮಾ ರಿಲೀಸ್ ಮಾಡಿದ್ರಲ್ಲ ಮೇಡಮ್, ಏನು ತುಂಬ ಖುಷಿ ಆಯ್ತು. ಯಾಕೆಂದ್ರೆ ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಪ್ರೀತಿ ಜನ ತೋರಿಸಿದ್ರು, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯ್ತು. ನಾನು ಫಸ್ಟ್ ಡೇ ಹೆಂಗೆ ನಾವು 10-14 years ಬ್ಯಾಕ್ ಸಿನಿಮಾ ನೋಡಿ ಅದೇ ಥರ ರೆಸ್ಪಾನ್ಸ್. ಸೊ ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ನಾನು ನಮ್ಮ ಫ್ಯಾಮಿಲಿ ಜಸ್ಟ್ ಬ್ಲೆಸ್ಡ್ ಈ ಥರ ರೆಸ್ಪಾನ್ಸ್. ಮುಂದಿನ ವರ್ಷ ಯಾವ ಸಿನಿಮಾ ರಿಲೀಸ್ ಮಾಡ್ತಾರೆ ನೋಡೋಣ, ಫ್ಯಾನ್ಸ್ ಯಾವ್ದು ಕೇಳ್ತಾರದು. ಇದೇನಾಯ್ತು, ಜಾಕಿ ಎಲ್ಲರನ್ನೂ ರಿಲೀಸ್ ಮಾಡಿ ಅಂದ್ರು. ಸರಿ, ಯಾವ್ದು ಮಾಡೋದು ಅನ್ನೋದಿಗೆ ಎಲ್ಲರೂ ಜಾಕಿನೇ ಮಾಡಿ ಅಂದ್ರು. ನೆಕ್ಸ್ಟ್ ನೋಡಿ ಮೋಸ್ಟ್ಲಿ ಅಪ್ಪು ಇರ್ಬೋದು. ಫೈನಲ್ ಡಿಸಿಷನ್ ಇಸ್ ಮೈನ್. ಯುವ ಸಿನಿಮಾ ರಿಲೀಸ್ ನಾವು ನೋಡಿದಾಗ ಅಪ್ಪು ಸರ್ ಸಿನಿಮಾ ರಿಲೀಸ್ ಆದಾಗ ಏನೊಂದು ಓಪನಿಂಗ್ ಸಿಗುತ್ತೋ ನಮ್ಗೆ ಅದನ್ನು ರೀಕಾಲ್ ಮಾಡ್ಬೋದು. ಆ ಸಿನಿಮಾ ಬಗ್ಗೆ ಏನು ಆ ಓಪನಿಂಗ್ ಇರ್ಬೋದು, ಒಂದು ಕಲೆಕ್ಷನ್ ಇರ್ಬೋದು, ಯುವ ಒಂದು ಪರ್ಫಾರ್ಮೆನ್ಸ್ ಅವ್ರು ನೋಡಿದ್ರೆ ಸ್ಕ್ರೀನ್ ಮೇಲೆ ಕೂಡ ಅಪ್ಪು ಸರ್ನೇ ನೋಡಿದಂಗೆ ಆಯ್ತು ಅನ್ನುವಂತಹ ಅಭಿಮಾನಿಗಳು. ಹೌದು, ನಾನು ಒಂದು 4-5 ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಷನ್ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು ಇದು ಜನ, ನಾನು ಕಾನ್ಫಿಡೆಂಟ್ ಆಗಿದ್ದೆ, ಇದು ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ. ಅಫ್ಕೋರ್ಸ್ ಹೊಂಬಾಳೆ ಪ್ರೊಡಕ್ಷನ್ ಆಸ್ ಪ್ರೊಡ್ಯೂಸರ್ ಆ ಥರ ಅನರ್ಥತೆ ಯಾರು ಬೇಡ. ಆಮೇಲೆ ಸಂತೋಷ್ ಸರ್ ಅವರು ಎಲ್ಲ ನಾನು ಇಲ್ಲಿವರೆಗೂ ಯಾರ್ಯಾರು ಹೇಳಿದ್ದಾರೆ ಎಲ್ಲರೂ ಯುವ ಬಗ್ಗೆ ಒಂದು ನೆಗೆಟಿವ್ ಇದು ಹೇಳಿಲ್ಲ. ಆಸ್ ಇದ್ರೊಡ್ ಬೆಟರ್ ಇರ್ಬೋದು, ಅದ್ರೊಡ್ ಬೆಟರ್ ಆಗಿರ್ಬೋದಾಗಿರ್ಬೋದು. ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜಿಂಗ್ ಮಾಡೋಣ ಅಂತ ನನಗೆ ಅನ್ಸುತ್ತೆ. ಮೇಡಮ್, ಯೂಶಲಿ ಅಂದರೆ ಅಪ್ಪು ಸರ್ ಬಗ್ಗೆ ಅಂದರೆ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅಂತ ಪಾಯಿಂಟಲ್ಲಿ ತುಂಬ ಜನ ಮಾತಾಡ್ತಾರೆ. ಅಪ್ಪು ಸರ್ಗೆ ಒಳ್ಳೆಯ ಕಥೆ ಇಷ್ಟ ಆಗಿ ಸಿನಿಮಾ ಆಗಬೇಕು ಅಂತಂದರೆ ಆ ಒಂದು ಪಾಯಿಂಟನ್ನು ಅಶ್ವಿನಿ ಮೇಡಮ್ ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿ ಕ್ಯಾರಿ ಮಾಡ್ತೀವಿ ಇಲ್ಲಿ ತನಕ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅಂತ. ಈಗ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದನ್ನ ಅಪ್ಪು ಸರ್ ಪ್ರತಿ ಸರ್ ಹೇಳ್ತಾ ಇದ್ದಾರೆ. ಸೊ ಅಪ್ಪು ಸರ್ ಕೇಳಿದಂಥ ಎಲ್ಲ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಒಂದು ಪಾಯಿಂಟ್. ಸೊ ನೀವು ಮತ್ತು ಅಪ್ಪು ಸರ್ ಕೇಳಿದಂತಹ ಕಥೆಗಳು ಎಷ್ಟು ಮಟ್ಟಿಗೆ ಸಿನಿಮಾ ಆಗಿದ್ದಾವೆ ಒಟ್ಟು ನನಗೆ ನೆಕ್ಸ್ಟ್ ಒಳ್ಳೆಯ ಕಥೆಗಳು ತುಂಬ ಕಥೆ ಕೇಳಿರ್ತಿಲ್ಲ, ಆ ಪಾಯಿಂಟ್ ಇದೇ ಲಾಸ್ಟ್ ಕತೆ ಕೇಳಿದ್ದ ಅಪ್ಪುಡಕ್ಕಿದ್ದ ಪ್ರೂವ್ ಮಾಡಿ. ಇನ್ನು ಮುಂದೆ ನಾವೇನು ಕೇಳಿದ್ರೆ ಅದು ನಮ್ಮ ಡಿಸಿಷನ್ ಆಗುತ್ತೆ. You are a role model for many people.
ಸೊ ರೀಸೆಂಟಾಗಿ ಒಂದು ಇವೆಂಟ್ ಆಯ್ತಲ್ಲ ಯುವ ಪ್ರೀ ರಿಲೀಸ್ ಇವೆಂಟ್, ಅದರಲ್ಲಿ ಸಂತೋಷ್ ಆನಂದರಾಮ್ ಅವರು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರು ದ ವೇ ಯು ಆರ್ ಲಿವಿಂಗ್ ದೊಡ್ಡ ವೇದಿಕೆಯಲ್ಲಿ. ಬಟ್ ನಾವು ನಿಮಗೆ ಕೇಳೋದಾದರೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ಥರ ಸ್ವೀಕರಿಸ್ತೀರಾ ಮೇಡಮ್? ಚಾಯ್ಸೇ ಇಲ್ಲಲ್ಲ, ಲೈಫ್ ಗೋಸ್ ಆನ್. ಸೊ ಅನ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ, ಹೆಂಗೋ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ